ಮಾಯಾವತಿಯವರಂತಹ ನಾಯಕರು ಬೃಹತ್ ಬಂಗಲೆಗಳನ್ನು ನಿರ್ಮಿಸಿಕೊಂಡಾಗ ಅದನ್ನ ದಲಿತರ ಶಕ್ತಿ ಸಂಕೇತ ಅಂತ ಸಮರ್ಥಿಸಿಕೊಳ್ಳಲಾಗಿತ್ತು. ದೇಶದಲ್ಲಿ ದೊಡ್ಡ ವರ್ಗ ಬಡತನ ವಸತಿ ರಹಿತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಿರುವಾಗ ಜನಪ್ರತಿನಿಧಿಗಳು ಕೋಟಿಗಟ್ಟಲೆ ವೆಚ್ಚದ ಬಂಗಲೆಗಳಲ್ಲಿ ವಾಸಿಸುವುದು ನೈತಿಕವಾಗಿ ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆ ಹುಟ್ಟಿಸುತ್ತೆ. ಸಾರ್ವಜನಿಕ ಹಣವನ್ನ ಈ ರೀತಿ ವ್ಯಯಿಸುವುದು ಸರಿ ಅಂತ ನಿಮ್ಗೆ ಅನಿಸುತ್ತಾ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಒಂದು ಕಾಲದಲ್ಲಿ ರಾಜಕಾರಣ ಎನ್ನುವುದು ಜನಸೇವೆಯ ಮಾಧ್ಯಮ ಆಗಿತ್ತು. ನಾಯಕರು ಜನಸಾಮಾನ್ಯರಂತೆ ಬದುಕ್ತಾ ಇದ್ರು. ಆದರೆ ಇಂದು ಇವೆಲ್ಲ ಬದಲಾಗಿದೆ. ಸೈದ್ಧಾಂತಿಕವಾಗಿ ಎಷ್ಟೇ ಪ್ರಬುದ್ಧ ಎನಿಸಿದ್ರು ಐಷಾರಾಮಿ ಕಾರುಗಳು, ಬಂಗಲೆಗಳಿಗೆ ಮತ್ತು ಆಡಂಬರದ ಜೀವನವನ್ನ ನಡೆಸುವ ರಾಜಕಾರಣಿಗಳೇ ಹೆಚ್ಚು. ಸರಳವಾಗಿ ಬದುಕುವ ರಾಜಕಾರಣಿಗಳು ಕಾಣಸಿಗುವುದು ಅತಿ ಅಪರೂಪ. ಈ ಐಷಾರಾಮಿ ಜೀವನ ಶೈಲಿಯ ಮೂಲಕ ಈಗ ಹೆಚ್ಚು ಚರ್ಚೆಗೆ ಸಿಲುಕಿರುವುದು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಈ ಹಿಂದಿನ ನಿವಾಸ ಬ್ರಿಟಿಷ್ ಕಾಲದ್ದು. ಅದರಿಂದ ಈಗ ಹೊಸದಾಗಿ ಮುಖ್ಯಮಂತ್ರಿ ಬಂಗಲೆಯನ್ನ ನಿರ್ಮಿಸಲಾಗ್ತಾ ಇದೆ. ಆದರೆ ಈ ಬಂಗಲೆಗಾಗಿ ಮಾಡ್ತಿರುವಂತಹ ವೆಚ್ಚ ಸದ್ಯ ತೀವ್ರ ವಿವಾದಕ್ಕೆ ಕಾರಣ ಆಗಿರೋದು. ಈ ಸಂದರ್ಭದಲ್ಲೇ ನಾನು ಜನನಾಯಕ ಅಂತ ಹೇಳಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಬಂಗಲೆ, ನಾವು ಸರಳವಾಗಿ ಬದುಕುವವರು ಅಂತ ಹೇಳಿಕೊಂಡೇ ಐಷಾರಾಮಿ ಜೀವನಕ್ಕೆ ಕಾಲಿಟ್ಟ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಹಲವು ಆಪ್ ನಾಯಕರುಗಳು ಕೂಡ ನೆನಪಾಗ್ತಾರೆ. ರಾಜಕಾರಣಿಗಳು ಹೀಗೆ ಐಷಾರಾಮಿ ಜೀವನ ನಡೆಸಿದ್ರೆ ರಾಜಕಾರಣ ಸರಳ ಆಗುವುದು ಯಾವಾಗ ಅನ್ನುವಂಥ ಪ್ರಶ್ನೆಯಾಗಿಯೇ ಉಳಿದಿದೆ. ಹೇಮಂತ್ ಸೊರೇನ್ ನೂತನ ಸಿಎಂ ನಿವಾಸ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರು ಸದ್ಯ ವಾಸ ಇರುವಂತಹ ನಿವಾಸದಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲ ಅನ್ನುವಂತಹ ನೆಪ ಹೇಳಿ ಈಗ ಹೊಸ ಬಂಗಲೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಈ ಹೊಸ ಬಂಗಲೆಯ ಅಂದಾಜು ವೆಚ್ಚ ಸುಮಾರು 69 ಕೋಟಿ ರೂಪಾಯಿ. ಆದರೆ ಒಳಾಂಗಣ ವಿನ್ಯಾಸ ಎಲ್ಲ ಸೇರಿದಾಗ 100 ಕೋಟಿ ರೂಪಾಯಿ ದಾಟಬಹುದು. ಸಿಎಂ ಬಂಗಲೆಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಿರುವುದು ಸದ್ಯ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಿಎಂ ಸೊರೇನ್ ಐಷಾರಾಮಿ ಬಂಗಲೆ ರಾಂಚಿಯ ಕಾಂಕೆ ರಸ್ತೆಯಲ್ಲಿರುವಂತಹ 22 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಕಾರಂಜಿ, 2.5 ಕೋಟಿ ರೂಪಾಯಿ ವೆಚ್ಚದ ಉದ್ಯಾನವನ, ಸುಸಜ್ಜಿತ ಕಚೇರಿ, ಅತಿಥಿ ಗೃಹಗಳು ಮತ್ತು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆ ಇರಲಿದೆ. ಸದ್ದು ಮಾಡಿದ ಕೇಜ್ರಿವಾಲ್ ಶೀಶ್ ಮಹಲ್. ದೆಹಲಿಯ 6 ಫ್ಲಾಗ್ ಸ್ಟಾಪ್ ರೋಡ್ನಲ್ಲಿರುವಂತಹ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಈ ಹಿಂದೆ ವಾಸ ಇದ್ದಂತಹ ಅಧಿಕೃತ ನಿವಾಸ ದೇಶದಲ್ಲಿ ಅತಿ ಹೆಚ್ಚು ವಿವಾದಕ್ಕೆ ಒಳಗಾದ ಬಂಗಲೆಗಳಲ್ಲಿ ಒಂದು. ಅದಕ್ಕೆ ಕಾರಣ ಈ ಬಂಗಲೆ ನವೀಕರಣಕ್ಕೆ ತೆಗೆದಿದ್ದ ವೆಚ್ಚ. ಅದರಲ್ಲೂ ನಮ್ಮದು ಸರಳ ಜೀವನ, ಸಾಮಾನ್ಯ ಮನುಷ್ಯ, ಆಮ್ ಆದ್ಮಿ ಅಂತ ಹೇಳಿಕೊಂಡ ಕೇಜ್ರಿವಾಲ್ ಅವರೇ ಇಷ್ಟೊಂದು ಐಷಾರಾಮಿ ಬಂಗಲೆಯಲ್ಲಿ ವಾಸಿಸುವುದೇ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಹುಟ್ಟಿಸಿತು. ಆರಂಭದಲ್ಲಿ ಈ ಬಂಗಲೆ ನವೀಕರಣಕ್ಕೆ 7.9 ಕೋಟಿ ರೂಪಾಯಿ ವೆಚ್ಚಕ್ಕೆ ಅನುಮತಿ ನೀಡಲಾಗಿತ್ತು. ಆದರೆ ಅಂತಿಮವಾಗಿ ಸುಮಾರು 33.66 ಕೋಟಿ ರೂಪಾಯಿನಿಂದ 45 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಲಾಗಿದೆ. ಸುಮಾರು 1 ಕೋಟಿ ರೂಪಾಯಿ ಬೆಲೆಯ ವಿದೇಶಿ ಮಾರ್ಬಲ್ಗಳು ಈ ಬಂಗಲೆಯಲ್ಲಿ ಹಾಕಲಾಗಿದೆ. ಸನ್ನೆ ಮಾಡಿದರೆ ತೆರೆಯುವಂತಹ ಸ್ವಯಂ ಚಾಲಿತ ಬಾಗಿಲುಗಳನ್ನು ಕೂಡ ಅಳವಡಿಸಲಾಗಿದೆ. 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಬೆಲೆಯ ಪರದೆಗಳು ಮತ್ತು ಅತ್ಯಾಧುನಿಕ ಗೃಹೋಪಯೋಗಿ ಉಪಕರಣಗಳನ್ನು ಕೂಡ ಖರೀದಿಸಲಾಗಿದೆ ಎನ್ನುವಂಥ ಆರೋಪಗಳಿವೆ. ಇವೆಲ್ಲವೂ ದುಂದು ವೆಚ್ಚ ಅಲ್ವೇ? ಮತ್ತೇನು ಹಾಗಾದ್ರೆ? ಪ್ರಧಾನಿ ನರೇಂದ್ರ ಮೋದಿ ಹೊಸ ನಿವಾಸ. ದೆಹಲಿಯ ಸೆಂಟ್ರಲ್ ವಿಸ್ಟಾ ಪುನರ್ ಅಭಿವೃದ್ಧಿ ಯೋಜನೆಯ ಭಾಗ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೊಸ ನಿವಾಸ ಮತ್ತು ಕಚೇರಿ ಸಂಕೀರ್ಣ ನಿರ್ಮಿಸಲಾಗ್ತಾ ಇದೆ. ಪ್ರಧಾನಮಂತ್ರಿಗಳ ಹೊಸ ನಿವಾಸವೊಂದಕ್ಕೆ ಸುಮಾರು 467 ಕೋಟಿ ರೂಪಾಯಿ ವೆಚ್ಚ ಆಗ್ತಿದೆ ಅಂತ ಅಂದಾಜಿಸಲಾಗಿದೆ. ಇಡೀ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ವೆಚ್ಚ ಸಾವಿರಾರು ಕೋಟಿಗಳಷ್ಟಿದೆ. ಸುಮಾರು 36,328 ಚದರ ಅಡಿ ವಿಸ್ತೀರ್ಣದ ಬಂಗಲೆ ಇದಾಗಲಿದೆ. ಭೂಗತ ಸುರಂಗ ಮಾರ್ಗದ ಮೂಲಕ ಪ್ರಧಾನಿ ಕಚೇರಿ ಮತ್ತು ಸಂಸತ್ತಿಗೆ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ಅತ್ಯಾಧುನಿಕ ಭದ್ರತೆ, ನ್ಯೂಕ್ಲಿಯರ್ ಬಂಕರ್ ಮಾದರಿಯ ಸುರಕ್ಷಿತ ಕೊಠಡಿಗಳು ಮತ್ತು ಹೈಟೆಕ್ ಸಂವಹನ ವ್ಯವಸ್ಥೆ ಕೂಡ ಇದರಲ್ಲಿ ಇರಲಿಕ್ಕಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುವಂತಹ ಸಂದರ್ಭದಲ್ಲಿ ಪ್ರಧಾನಿಯ ಐಷಾರಾಮಿ ಜೀವನಕ್ಕೆ ಇಷ್ಟೊಂದು ವೆಚ್ಚ ಮಾಡುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳನ್ನು ವಿಪಕ್ಷಗಳು ಎತ್ತುತ್ತಾ ಇವೆ. ಆದರೆ ಸರ್ಕಾರ ಇದು ಪ್ರಧಾನಿ ವೈಯಕ್ತಿಕ ಮನೆಯಲ್ಲ, ಸಾಂಸ್ಥಿಕ ಭದ್ರತೆಯ ಭಾಗ ಅಂತ ಸಮರ್ಥಿಸಿಕೊಂಡಿದೆ. ನಾನು ಚೌಕಿದಾರ, ನಿಮ್ಮ ಕಾವಲುಗಾರ ಅಥವಾ ರಕ್ಷಕ ಅಂತ ಹೇಳಿಕೊಳ್ಳುವಂತಹ ಮೋದಿ ಇಷ್ಟೊಂದು ಖರ್ಚು ಮಾಡುವುದು ಸರಿಯೇ? ಜಗನ್ಮೋಹನ್ ರೆಡ್ಡಿ ಋಷಿಕೊಂಡ ಅರಮನೆ. ವಿಶಾಖಪಟ್ಟಣದ ಋಷಿಕೊಂಡ ಬೆಟ್ಟದ ಮೇಲಿರುವಂತಹ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಭವ್ಯ ಬಂಗಲೆ
ಇತ್ತೀಚಿನ ವರ್ಷಗಳಲ್ಲಿ ದೇಶದಾದ್ಯಂತ ಭಾರೀ ಸುದ್ದಿಯಾಗಿದೆ. ಈ ಬಂಗಲೆಯ ನಿರ್ಮಾಣಕ್ಕೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚವಾಗಿದೆ ಅಂತ ಅಂದಾಜಿಸಲಾಗಿದೆ. ಆದರೆ ಜಗನ್ ಮಾತ್ರ ಇದು 240 ಕೋಟಿ ರೂಪಾಯಿ ವೆಚ್ಚದ ಬಂಗಲೆ ಅಂತ ಹೇಳಿಕೊಂಡಿದ್ದಾರೆ. ಕಡಲ ತೀರದ ಅದ್ಭುತ ನೋಟ ಹೊಂದಿರುವಂತಹ ಈ ಸಂಕೀರ್ಣದಲ್ಲಿ ಇಟಾಲಿಯನ್ ಮಾರ್ಬಲ್, ಅತ್ಯಾಧುನಿಕ ಜಿಮ್, ಬೃಹತ್ ಕಾನ್ಫರೆನ್ಸ್ ಹಾಲ್ಗಳು ಮತ್ತು ವಿದೇಶಿ ವಿನ್ಯಾಸದ ಪೀಠೋಪಕರಣಗಳಿವೆ. ಆರಂಭದಲ್ಲಿ ಇದನ್ನ ಪ್ರವಾಸೋದ್ಯಮ ಇಲಾಖೆಯ ಯೋಜನೆ ಅಂತ ಹೇಳಿ ರಹಸ್ಯವಾಗಿ ನಿರ್ಮಿಸಲಾಗಿತ್ತು. ಆದರೆ ಪರಿಸರ ನಿಯಮಗಳನ್ನು ಗಾಳಿಗೆ ತೂರಿ ಬೆಟ್ಟವನ್ನು ಕೊರೆದು ಈ ಬಂಗಲೆ ನಿರ್ಮಿಸಲಾಗಿದೆ ಎನ್ನುವಂಥ ಆರೋಪವೂ ಕೂಡ ಈ ಬಂಗಲೆ ಮೇಲಿದೆ. ಮಾಯಾವತಿಯ 13ನೇ ಮಾಲ್ ಅವೆನ್ಯೂ. ಬಿಎಸ್ಪಿ ನಾಯಕಿ ಮಾಯಾವತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಲಕ್ನೋದಲ್ಲಿ ನಿರ್ಮಿಸಿಕೊಂಡಂತಹ 13ನೇ ಮಾಲ್ ಅವೆನ್ಯೂ ಬಂಗಲೆ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿತ್ತು. 2007-2012 ಅವಧಿಯಲ್ಲಿ ಈ ಬಂಗಲೆಯ ನವೀಕರಣಕ್ಕೆ ಬರೋಬ್ಬರಿ 86 ಕೋಟಿ ರೂಪಾಯಿನಿಂದ 100 ಕೋಟಿ ರೂಪಾಯಿವರೆಗೆ ವೆಚ್ಚ ಮಾಡಲಾಗಿತ್ತು. 5 ಎಕರೆ ವಿಸ್ತೀರ್ಣದ ಈ ಬಂಗಲೆಯಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಅಳವಡಿಸಿದ ಕಿಟಕಿಗಳಿವೆ. ಒಂದು ಕಿಟಕಿಯ ಬೆಲೆ ಸುಮಾರು 15 ಲಕ್ಷ ರೂಪಾಯಿ ಅಂತ ಹೇಳಲಾಗಿತ್ತು. ಬಂಗಲೆ ನಿರ್ಮಾಣಕ್ಕೆ ರಾಜಸ್ಥಾನದ ಪ್ರಸಿದ್ಧ ಮರಳುಗಲ್ಲು ಮತ್ತು ಬೆಲೆ ಬಾಳುವಂತಹ ಅಮೃತ ಶಿಲೆಗಳನ್ನು ಬಳಸಲಾಗಿದೆ. ಬಡ ದಲಿತರ ಪರ ಅಂತ ಹೇಳಿಕೊಳ್ಳುವ ನಾಯಕರು ಇಷ್ಟು ಐಷಾರಾಮಿ ಜೀವನ ನಡೆಸುವುದರ ಬಗ್ಗೆ ತೀವ್ರ ಟೀಕೆ ಕೂಡ ವ್ಯಕ್ತ ಆಗಿತ್ತು. ಕೆ ಚಂದ್ರಶೇಖರ್ ರಾವ್ ಪ್ರಗತಿ ಭವನ್. ಹೈದರಾಬಾದ್ನ ಬೇಗಂಪೇಟೆಯಲ್ಲಿರುವಂತಹ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಹೆಚ್ಚು ಚರ್ಚಿತ ವಿಷಯ. ಈ ಪ್ರಗತಿ ಭವನ್ ನಿರ್ಮಾಣದ ವೆಚ್ಚ ಸುಮಾರು 38 ಕೋಟಿ ರೂಪಾಯಿಯಿಂದ 50 ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ. 9 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ ಈ ಸಂಕೀರ್ಣ ಸುಮಾರು 1 ಲಕ್ಷ ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಇದರಲ್ಲಿ 250 ಮಂದಿ ಕುಳಿತುಕೊಳ್ಳಬಹುದಾದಂತಹ ಸಭಾಂಗಣವಿದೆ. ಮಿನಿ ಥಿಯೇಟರ್ ಮತ್ತು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆ ಇದೆ. ಇದರ ಕಿಟಕಿಗಳಿಗೂ ಕೂಡ ಬುಲೆಟ್ ಪ್ರೂಫ್ ಗಾಜು ಅಳವಡಿಸಲಾಗಿದೆ. ಹಳೆಯ ಬಂಗಲೆ ಚೆನ್ನಾಗಿದ್ದರೂ ಕೂಡ ವಾಸ್ತು ಕಾರಣವನ್ನು ನೀಡಿ ಹೊಸ ಬಂಗಲೆ ನಿರ್ಮಿಸಿರುವುದಕ್ಕೆ ತೀವ್ರ ಟೀಕೆ ವ್ಯಕ್ತ ಆಗಿತ್ತು. ಈಗಿನ ಸರ್ಕಾರ ಇದನ್ನ ಪ್ರಜಾಭವನ ಅಂತ ಮರುನಾಮಕರಣ ಮಾಡಿದೆ. ಇವೆಲ್ಲದರ ನಡುವೆ ವಿಭಿನ್ನವಾಗಿ ನಿಲ್ಲುವವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕೇರಳ ಸಿಎಂ ವಾಸವಿರುವಂತಹ ಕ್ಲಿಪ್ ಹೌಸ್ ನವೀಕರಣಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದು ಚರ್ಚೆಗೆ ಗ್ರಾಸ ಆಗಿತ್ತು. ಈಜುಕೊಳ ಮತ್ತು ಕೊಟ್ಟಿಗೆ ದುರಸ್ತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ವಿವಾದಕ್ಕೆ ಕಾರಣ ಆಗಿತ್ತು. ಆದರೆ ಬಂಗಾಳ ಮುಖ್ಯಮಂತ್ರಿ ಬ್ಯಾನರ್ಜಿ ಇಂದಿಗೂ ಕೋಲ್ಕತ್ತಾದ ಹರೀಶ್ ಚಟರ್ಜಿ ರಸ್ತೆಯಲ್ಲಿರುವಂತಹ ತಮ್ಮ ಹಳೆಯ ಮತ್ತು ಸರಳವಾದ ಹೆಂಚಿನ ಮನೆಯಲ್ಲಿಯೇ ವಾಸಿಸ್ತಾ ಇದ್ದಾರೆ. ಸರ್ಕಾರಿ ಬಂಗಲೆ ಅಥವಾ ಸಂಬಳವನ್ನು ಪಡಿತಾ ಇಲ್ಲ. ಸರಳ ಜೀವನ ನಡೆಸುತ್ತಿರುವಂತಹ ಅತಿ ಅಪರೂಪದ ರಾಜಕಾರಣಿ ಮಮತಾ ಬ್ಯಾನರ್ಜಿ. ದೇಶದ ಬಹುತೇಕ ದೊಡ್ಡ ಸರ್ಕಾರಿ ಬಂಗಲೆಗಳು ಬ್ರಿಟಿಷ್ ಆಡಳಿತದ ಕಾಲದ್ದು. ಅಂದು ಬ್ರಿಟಿಷ್ ವೈಸ್ರಾಯ್ಗಳು ಮತ್ತು ಅಧಿಕಾರಿಗಳು ಭಾರತೀಯರ ಮೇಲೆ ತಮ್ಮ ಪ್ರಭಾವವನ್ನು ಬೀರಲು ಬೃಹತ್ ವಿಸ್ತೀರ್ಣದ ಉದ್ಯಾನವನಗಳಿಂದ ಕೂಡಿದ ಬಂಗಲೆಗಳನ್ನು ನಿರ್ಮಿಸಿಕೊಂಡಿದ್ದರು. ಸ್ವಾತಂತ್ರ್ಯ ನಂತರ ಭಾರತೀಯರ ನಾಯಕರು ಈ ಬಂಗಲೆಗಳಿಗೆ ಸ್ಥಳಾಂತರಗೊಂಡರು. ಭಾರತದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಂತಹ ನಾಯಕರು ಸರಳತೆಯನ್ನು ಪಾಲಿಸಿದರು. ಆದರೆ ಕಾಲಕ್ರಮೇಣ ಭದ್ರತೆ ಮತ್ತು ಆಡಳಿತಾತ್ಮಕ ಅಗತ್ಯಗಳ ಹೆಸರಿನಲ್ಲಿ ಎಲ್ಲವೂ ಬದಲಾಯಿತು. ಕೋಟ್ಯಾಂತರ ರೂಪಾಯಿ ವ್ಯಯಿಸುವ ಸಂಸ್ಕೃತಿ ಬೆಳೆಯುತ್ತಲೇ ಹೋಯಿತು. ಮಾಯಾವತಿಯವರಂತಹ ನಾಯಕರು ಬೃಹತ್ ಬಂಗಲೆಗಳನ್ನು ನಿರ್ಮಿಸಿಕೊಂಡಾಗ ಅದನ್ನು ದಲಿತರ ಶಕ್ತಿಯ ಸಂಕೇತ ಅಂತ ಸಮರ್ಥಿಸಿಕೊಳ್ಳಲಾಗಿತ್ತು. ಆದರೆ ತೆರಿಗೆ ಪೋಲು ಎನ್ನುವುದು ನಿಜ. ದೇಶದಲ್ಲಿ ದೊಡ್ಡ ವರ್ಗ ಬಡತನ, ವಸತಿ ರಹಿತ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಿರುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಕೋಟಿಗಟ್ಟಲೆ ವೆಚ್ಚದ ಬಂಗಲೆಗಳಲ್ಲಿ ವಾಸಿಸೋದು ನೈತಿಕವಾಗಿ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಹುಟ್ಟಿಸುತ್ತೆ. ಏನೇ ಆದರೂ ಇಂದು ಈ ಬಂಗಲೆಗಳು ಕೇವಲ ರಾಜಕಾರಣಿಗಳ ವಾಸದ ಮನೆಗಳಾಗಿ ಉಳಿದಿಲ್ಲ, ಅಧಿಕಾರ ಮತ್ತು ಪ್ರತಿಷ್ಠೆಯ ಸಂಕೇತಗಳಾಗಿವೆ ಎನ್ನುವುದು ವಾಸ್ತವ. ಸಾರ್ವಜನಿಕ ಹಣವನ್ನು ಈ ರೀತಿ ವ್ಯಯಿಸೋದಿದೆಯಲ್ಲ, ಅದು ಸರಿ ಅಂತ ನಿಮಗನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತೀರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.